ಬೆಂಗಳೂರಿನ ಮುಸ್ಲಿಂ ಮಹಿಳೆ ಮೇಲೆ ತಲಾಕ್ ಕರಿಚಾಯವಿದೆ. ಮಲ್ಲೇಶ್ವರಂ ಮೂಲದ ರೇಷ್ಮಾ ಅಜೀಜ್ ಸಂತ್ರಸ್ತೆ ಆಗಿದ್ದಾರೆ. 16 ವರ್ಷದ ಹಿಂದೆ ಜಾವೇದ್ ಎಂಬಾತನೊಂದಿಗೆ ಮದುವೆ ಆಗಿತ್ತು. ನಿನ್ನೆ ಲೋಕಸಭೆಯಲ್ಲಿ ತಲಾಕ್ ಒಂದು ಮಸೂದೆ ಮಂಡನೆ ಆದಂತಹ ಸಂದರ್ಭದಲ್ಲಿ ಬಿಲ್ ಪಾಸ್ ಆಗಿತ್ತು. ಇವತ್ತು ನೋಡಿದ್ರೆ ಒಂದು ತಲಾಕ್ನ ಸ್ಟೋರಿ. ಅದು 3 ಬಾರಿ ತಲಾಕ್ ಅಂತ ಹೇಳಿ ತನ್ನ ಸಂಬಂಧವನ್ನೇ ಕಡಿದುಕೊಳ್ಳೋದಕ್ಕೆ ಮುಂದಾಗಿದ್ದಾನೆ. 16 ವರ್ಷದ ಹಿಂದೆ ಜಾವೇದ್ ಎಂಬಾತನೊಂದಿಗೆ ಮದುವೆ ಆಗಿತ್ತು. ಇಲ್ಲಿ ಒಬ್ಳು ಮಹಿಳೆಗೆ 16 ವರ್ಷ ಜಾವೇದ್ ಜೊತೆ ರೇಷ್ಮಾ ಅವರು ಸಂಸಾರವನ್ನ ನಡೆಸಿದ್ರು. ಡಿಸೆಂಬರ್ 5ರಂದು ಪತ್ನಿಗೆ ತಲಾಕ್ ಅಂತ ಹೇಳಿದ್ದಾನಂತೆ. ವಾಟ್ಸ್ಆಪ್ ಮತ್ತು ವಾಯ್ಸ್ ಮೆಸೇಜ್ ಮೂಲಕ ಈ ರೀತಿಯಾಗಿ ತಲಾಕ್ ಅನ್ನ ನೀಡಿದ್ದಾನೆ. ಆ ವ್ಯಕ್ತಿ ವೈದ್ಯನಾಗಿದ್ದುಕೊಂಡು ಎಜುಕೇಟೆಡ್ ಆಗಿದ್ದುಕೊಂಡು ಈ ರೀತಿಯಾಗಿ ತಲಾಕ್ ಅಂತ ಹೇಳಿ ಆಕೆಯ ಜೊತೆ ಇದ್ದಂತ ಸಂಬಂಧವನ್ನ ಕಡಿದುಕೊಳ್ಳೋದಕ್ಕೆ ಮುಂದಾಗಿದ್ದಾನೆ. ಈ ವ್ಯಕ್ತಿ ಅಮೆರಿಕಾದಲ್ಲಿ ಜನರಲ್ ಸರ್ಜನ್ ಆಗಿದ್ದಾನಂತೆ. ಜಾವೇದ್ ನಿನಗೆ ವಯಸ್ಸಾಗಿದೆ, ನೋಡಲು ಸುಂದರವಾಗಿಲ್ಲ ಅಂತ ಕಾರಣವನ್ನು ಬೇರೆ ನೀಡ್ತಾ ಇದ್ದಾನೆ. ನನಗೆ ನೀನ್ ಬೇಡ ಅಂತ ತಲಾಕನ್ನ ನೀಡಿದ್ದಾನೆ ಡಾಕ್ಟರ್. ಈ ಕುರಿತಂತೆ ಮಾತಾಡ್ಲಿಕ್ಕೆ ನಮ್ ಜೊತೆ ಪರೇಜ್ ಅಂತ ರೇಷ್ಮಾ ಅವರ ಸಹೋದರ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಪರೇಜ್ ಅವರೇ. ನಮಸ್ಕಾರ. ಏನ್ ಕಾರಣ ಕೊಡ್ತಿದ್ದಾರೆ ಸರ್ ತಲಾಕನ್ನ ಹೇಳೋದಕ್ಕೆ? ಕಾರಣ ಅವರು ಸುಮಾರು ಕಾರಣ ಇದೆ ಅವ್ರ, ಬಟ್ ಅವ್ರ ಕಾರಣ ಹೇಳದೆ ಮನೆಗ್ ಬಂದು ನಾನು ಏನಿದೆ ಬಗೆಹರಿಸೋಣ, ಏನಿದೆ ನಮ್ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದು ನಮ್ ಸಿಸ್ಟರ್ನ ಏರ್ಪೋರ್ಟ್ ಅಲ್ಲಿ ಬಿಟ್ಟು ಅವ್ರ ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ ಸಂಬಂಧಪಟ್ಟ ಅವ್ರ ಇದು ಪಾಸ್ಪೋರ್ಟ್ ನ ತಗೊಂಡು ಹೊರಟೋಗ್ತಾರೆ. ಹೊರಟೋಗಿ ಅಲ್ಲಿಂದ ಅವ್ರ ಮಕ್ಕಳ ಕಸ್ಟಡಿನೂ ಅಲ್ಲೇ ಇಟ್ಕೊಂಡು ಅಮೆರಿಕಾದಲ್ಲಿ 15 ವರ್ಷದಿಂದ ಇದ್ದಾರೆ. 10 ವರ್ಷದಿಂದ ಇದ್ದಾರೆ ಹೊರಗೆ. ಆದ್ರೆ ಅಮೆರಿಕಾದಲ್ಲಿ 10 ವಾಟ್ಸ್ಆಪ್ ಮತ್ತೆ ವಾಯ್ಸ್ ಮೆಸೇಜ್ ಅಲ್ಲಿ ಹೇಳ್ಬೋದಾ ಇವಾಗ ತಲಾಕ್ ಅಂತ? ಇಲ್ಲ ಅಲ್ವಾ ಆತರ ಈಗ ಹೇಳೋದಿಕ್ಕೆ? ಖಂಡಿತ ಇಲ್ಲ. ಅಕಾರ್ಡಿಂಗ್ ಟು ದಿ ಲಾ ವಿಚ್ ದ ಬಿಲ್ ಹ್ಯಾಸ್ ಬಿನ್ ಪಾಸ್ಡ್, ಇಟ್ಸ್ ಅ ಕ್ರಿಮಿನಲ್ ಅಫೆನ್ಸ್. ಹೌದು, 3 ವರ್ಷ ಜೈಲ್ ಶಿಕ್ಷೆ ಬೇರೆ ಇದೆ. ಹೌದು, ಖಂಡಿತ. ಅದು ಕೋರ್ಟ್ ಅಲ್ಲೇ ಹೋಗ್ಬೇಕು. ಕೋರ್ಟ್ ಮತ್ತೊಂದ್ ಕಡೆ ಅವ್ರಿಗೆ ಇಷ್ಟ ಇಲ್ಲ ಅಂತ ಹೇಳಿದ್ರು ಕೂಡ ಕೊಟ್ರೆ ಆ ಒಂದು ಸಂದರ್ಭದಲ್ಲಿ 3 ವರ್ಷ ಜೈಲು ಶಿಕ್ಷೆ, ಮತ್ತೊಂದ್ ಕಡೆ ಇಲ್ಲಿ ಜಾಮೀನ್ ಸಿಗ್ಬೇಕು ಅಂದ್ರೆ ಕೋರ್ಟೇ ನೀಡಬೇಕು. ನಿನ್ನೆ ಬಿಲ್ ಪಾಸ್ ಆಗಿರೋದ್ರ ಪ್ರಕಾರ ನೋಡೋದಾದ್ರೆ. ಹೌದು. ವಾಟ್ ನೆಕ್ಸ್ಟ್ ಏನ್ ಮಾಡ್ತೀರಾ ಇವಾಗ? ನಾವು ನಮ್ಮ ತಂಗಿಗೆ ಮೊದಲಾಗಿ ಅವ್ರ ಪಾಸ್ಪೋರ್ಟ್ ಬೇಕಾಗಿದೆ. ಅಲ್ಲಿ ಅಮೆರಿಕಾಗ್ ಹೋಗಿ ಪಾಸ್ಪೋರ್ಟ್ ಕೊಂಡ್ಕೊಂಡು ಅಮೆರಿಕಾಗ್ ಹೋಗಿ ಅಲ್ಲಿ ಅವ್ರ ಮೊದಲಾಗಿ ಅವ್ರ ಮಕ್ಕಳನ್ನ ಕಸ್ಟಡಿ ತಗೊಳ್ಳೋದು ಮೊದಲನೇದು. ಮತ್ತೆ ಅವಳು ಏನೇನ್ ಡಾಕ್ಯುಮೆಂಟ್ಸ್ ಇದೆ ಸರ್? ಪಾರ್ಡನ್ ಸರ್? ಎಷ್ಟು ಜನ ಮಕ್ಕಳಿದ್ದಾರೆ? 2 ಮಕ್ಳಿದ್ದಾರೆ. ಒಬ್ಳು 13 ವರ್ಷ ಹುಡುಗಿ, 10 ವರ್ಷದ ಹುಡುಗ. ಅವ್ರು ಯಾವಾಗ ಬಂದಿದ್ದು? ಇಂಡಿಯಾಗ್ ಬಂದಿದ್ದು ಯಾವಾಗ? ಇಂಡಿಯಾಗ್ ಬಂದಿದ್ದು 30ನೇ ತಾರೀಕು ನವೆಂಬರ್ ಅಂದ್ರೆ 1 ಮಂತ್ ಆಗಿದೆ. 1 ಮಂತ್ ಆಗಿದೆ. ಅವ್ರು ಹೊರಡೋ ತಾರೀಕು 5th of December ಇತ್ತು. ಅವರು ಇಲ್ಲಿ ಬಂದು ಫ್ಯಾಮಿಲಿಗ್ ಮಾತಾಡಿ ಅವ್ರ ಏನ್ ಡಿಫರೆನ್ಸ್ ಇದೆ ಅದೆಲ್ಲ ಮಾಡ್ಕೊಂಡು ಹೋಗೋಣ ವಾಪಸ್ಸು. 5ನೇ ತಾರೀಕು 6th ಅವಳ ಬರ್ತ್ಡೇ ಇತ್ತು. ಅಂಡ್ ಆನ್ ದ ಪ್ರಿಟೆಕ್ಸ್ಟ್ ಮೊರೆ ಹೋಗೋದಕ್ಕೆ ಮುಂದಾಗಿದ್ದೀರಾ? ಖಂಡಿತ ಸರ್, ಖಂಡಿತ. ಬಿಕಾಸ್ ವಿ ಹ್ಯಾವ್ ನಮ್ಮ ಕೌನ್ಸಿಲ್ಸ್ಗೆಲ್ಲ ಮಾತಾಡಿ ಆಗಿದೆ ಅಲ್ಲಿ ಅಮೆರಿಕಾದಲ್ಲಿ. ಈಗ ಸಿನ್ಸ್ ಇದು ಕ್ರಿಸ್ಮಸ್ ನ್ಯೂ ಇಯರ್ ಇದೆ ಅಂತ 2ನೇ ತಾರೀಕುವರೆಗೂ ಯಾರು ಇರಲ್ಲ. ಹಾಗಾಗಿ ನಮ್ ಪಾಸ್ಪೋರ್ಟ್ ಹಾಕ್ಬೇಕಾಗಿದೆ ಇಲ್ಲಿ. ಆ ಪಾಸ್ಪೋರ್ಟ್ ತಗೊಂಡು ವೀಸಾ ಮಾಡ್ಕೊಂಡು ಅಲ್ಲಿ ಹೋಗಿ ಕಾನೂನು ಪ್ರಕಾರ ಕ್ರಮ ತಗೊಳ್ಳೋದಕ್ಕೆ ನಾವು ಕಾಯ್ತಾ ಇದ್ದೀವಿ.
ಓಕೆ, ಥ್ಯಾಂಕ್ ಯು ಪರ್ವೇಜ್ ಅವರ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ.